ಎಲ್ರಿಗೂ ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಜೀವ ವೈವಿಧ್ಯತೆಯ ತಾಣ ಅಂದರೆ ತಪ್ಪಾಗಲ್ಲ. ಇಲ್ಲಿರುವಂತಹ ಚಿಟ್ಟೆಗಳು, ಹಕ್ಕಿಗಳು, ಪ್ರಾಣಿ ಪಕ್ಷಿಗಳು, ಸಸ್ಯ ಸಂಕುಲ, ಇಡೀ ವಿಶ್ವದಲ್ಲಿರುವ ತರಾವರಿಯ ವೈವಿಧ್ಯಮಯ ಜೀವಜಂತುಗಳು ಎಲ್ಲವೂ ನಮ್ಮ ಕರ್ನಾಟಕದಲ್ಲಿದೆ. ಎಸ್ಪೆಷಲಿ ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್ ಹಾಟ್ಸ್ಪಾಟ್ ಅಂತ ಹೇಳ್ತಾರೆ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ನಾವೆಲ್ಲ ಕೇಳಿದ್ದೀವಿ. ಇದನ್ನು ಸಂರಕ್ಷಣೆ ಮಾಡೋದು ಹೇಗೆ, ಇದರ ಸುತ್ತ ಇರುವಂತಹ ಕಾಯ್ದೆಗಳು ಅಥವಾ ನಿಯಮಗಳೇನು, ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋವರ್ಧನ್ ಸಿಂಗ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸರ್, ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ. ಇದಕ್ಕೆ ಇರುವಂತಹ ಕಾಯ್ದೆ ಅಂದರೆ 2002ನೇ ಇಸ್ವಿಲಿ ಒಂದು ಕಾಯ್ದೆ ಬಂತು. ಇದರ ಅಗತ್ಯ ಏನಾಗಿತ್ತು? ಅದಕ್ಕಿಂತ ಮುಂಚೆ ಏನಕ್ಕಿರಲಿಲ್ಲ? 2002ರಲ್ಲಿ ಏನಕ್ಕೆ ಬಂತು? ಹಾಗೆ ಇದರ ವ್ಯಾಪ್ತಿ ಏನು, ತಿಳಿಸ್ಕೊಡಿ. ನೋಡಿ, ಈ ಪ್ರಪಂಚದಲ್ಲಿ ಸುಮಾರು ಒಂದು 87 ಲಕ್ಷ ಜೀವಿಗಳಿವೆ, ಪ್ರಭೇದಗಳಿವೆ ಅಂತ ನಾವು ಅಂದಾಜಿಸಿದ್ದೀವಿ. ಎಕ್ಸಾಕ್ಟ್ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಇರ್ಬೋದು. ಅದರಲ್ಲಿ ಬರೀ ಒಂದು ಸುಮಾರು 9 ಲಕ್ಷ ಪ್ರಭೇದಗಳನ್ನ ನಾವು ವೈಜ್ಞಾನಿಕವಾಗಿ ಗುರುತಿಸಿದ್ದೀವಿ. ಇನ್ನೂ ಸುಮಾರು ನಾವು ಗುರುತಿಸಬೇಕಾಗಿರೋದಿದೆ. ಅಂದರೆ ಇಷ್ಟೆಲ್ಲ ಜೀವರಾಶಿಗಳೇನಿದೆ, ಇವು ಎಲ್ಲ ಒಂದರ ಮೇಲೆ ಒಂದು ಅವಲಂಬಿಸ್ಕೊಂಡಿದೆ. ಈ ಒಂದರದ ಮೇಲೆ ಅವಲಂಬಿಸ್ಕೊಂಡಿರೋದ್ರಿಂದ ಒಂದು ಸಮತೋಲನ ಕಾತ್ಕೊಂಡಿದೆ. ಆ ಸಮತೋಲನದಿಂದನೇ ನಮಗೆ ಮಾನವನಿಗೆ ಅನುಕೂಲ ಆಗಿರೋದ್ರಿಂದ ನಾವು ಈಗ ಪ್ರಾಣಿಗಳಲ್ಲಿ ಶ್ರೇಷ್ಠರು ಅಂತ ಹೇಳ್ತಾ ಇದ್ದೀವಿ. ಯಾವುದೋ ಒಂದು ಕಾರಣಕ್ಕೆ ಅದು ನಮ್ಮಿಂದ ಆಗಿರ್ಬೋದು ಅಥವಾ ಬೇರೆಯವರಿಂದ ಆಗಿ ಈ ಸಮತೋಲನ ಕಳೆದುಕೊಂಡ್ರೆ ಬಹುಶಃ ಬೇರೆ ಜೀವಿ ನಮ್ಮ ಸ್ಥಾನ ಪಡ್ಕೋಬಹುದು ಅಥವಾ ನಮಗಿನ್ನ ಹೆಚ್ಚು ಶ್ರೇಷ್ಠ ಅನ್ನಿಸ್ಕೋಬಹುದು. ಈ ಥರ ಇದ್ದಾಗ ನಮಗೇನು ಅನಿಸುತ್ತೆ, ಈಗ ನಾವು ಇದೇ ಸ್ಥಾನದಲ್ಲಿ ಇರಬೇಕು ಅನ್ನೋದಾದರೆ ನಾವು ಈಗಿರೋ ಪರಿಸ್ಥಿತಿನ, ಈ ಸಮತೋಲನ ಕಾಯ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಉಳಿಗೆಗೆ ನಾವೇ ಜವಾಬ್ದಾರಾಗಿದ್ದೀವಿ. ಮನುಷ್ಯ ಅಭಿವೃದ್ಧಿ ಹೆಸರಲ್ಲಿರಬಹುದು ಅಥವಾ ಅವಶ್ಯಕತೆಗಳ ಹೆಸರಲ್ಲಿರಬಹುದು, ನಾವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಅದರ ಪರಿಣಾಮವಾಗಿ ಬಹಳಷ್ಟು ಜೀವಿಗಳನ್ನು ನಾವು ನಾಶ ಮಾಡಿದ್ದೀವಿ. ಅದಕ್ಕೆ ಕಾರಣ ಆಗಿದ್ದೀವಿ. ಅದು ಆಗ ತಿಳಿಲಿಲ್ಲ, ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಕೆಲವು ಜೀವಿಗಳು ನಮಗೆ ಯಾವ ಥರ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾವ ಥರ ಅನುಕೂಲ ಮಾಡಿಕೊಡ್ತಾ ಇತ್ತು, ಅದು ಹೋದ್ಮೇಲೆ ನಮಗೆ ಗೊತ್ತಾಗ್ತಾ ಇದೆ. ಎಷ್ಟೊಂದು ಸ್ಪೀಶಿ, ಎಷ್ಟೊಂದು ತಳಿಗಳು ಇವತ್ತು ಇಲ್ವೇ ಇಲ್ಲ. ಇನ್ನೊಂದು ಎಷ್ಟೊಂದು ಡೋಲ್ ಬರ್ಡ್ಸ್ ಎಷ್ಟೊಂದು ಇತ್ತಂತೆ ಅಂತ ಹೇಳುವಂಥ ಕಾಲ ಇದೆ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಹಾರ ಸರಪಳಿ ಅಂತೀವಿ. ಆಹಾರ ಸರಪಳಿನಲ್ಲೂ ಜೀವಿಗಳೇ ಇರ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಕೊಂಡಿ ಹೋದರೆ ಪೂರ್ತಿ ಚೈನೆ ಅದು ಇದಾಗ್ಬಿಡುತ್ತೆ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಸೂಕ್ಷ್ಮವಾಗಿದೆ ಇದು. ಇವುಗಳ ರಕ್ಷಣೆ ನಾವು ಒಬ್ಬರು ಮಾಡೋಕ್ಕಾಗೋದಿಲ್ಲ. ಇದು ಒಬ್ಬರಿಂದ ಹಿಡಿದು ಅಲ್ಲಿನ ಸಮುದಾಯಗಳು, ದೇಶ, ಅಂತಾರಾಷ್ಟ್ರ ಮಟ್ಟದಲ್ಲಿ ಆಗಬೇಕಾಗುತ್ತೆ. ಯಾಕೆಂದರೆ ಒಂದು ಕಡೆ ಆಗೋ ಅಸಮತೋಲನ, ಅದರದ್ದು ಎಫೆಕ್ಟು ಇನ್ನೊಂದು ಕಡೆ ಇರುತ್ತೆ, ಇನ್ನೊಂದು ದೇಶದಲ್ಲಿರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಅರ್ಥಕೊಂಡು ಈಗ ನಾವು ಮಾಡಿರೋ ಕೆಲಸಗಳಿಂದ ಗೊತ್ತಿಲ್ದಿರೋ ನಾವೇನೋ ಒಂದು ಕ್ರಮ ತೊಗೊಂಡಿದ್ದೀವಿ. ಅದರಿಂದ ನಾವೀಗ ಅದರದ ಪರಿಸ್ಥಿತಿ ಬದಲಾವಣೆ ಆಗಿ ಅದನ್ನು ಅನುಭವಿಸ್ತಾ ಇದ್ದೀವಿ. ಇದನ್ನು ಅರ್ಥಕೊಂಡು ಏನು ಮಾಡಿದ್ರು, ಸುಮಾರು 168 ರಾಷ್ಟ್ರಗಳು ಒಟ್ಟುಗೂಡಿ 1992ರಲ್ಲಿ ಒಂದು ವಿಶ್ವಸಂಸ್ಥೆ ಜೈವಿಕ ವೈವಿಧ್ಯದ ಒಡಂಬಡಿಕೆ ಅಂತ ಮಾಡ್ಕೊಳ್ತಾರೆ. ಅಂದರೆ ಎಲ್ಲರೂ ಒಪ್ಕೊಂಡು ನಾವು ಹೀಗೆ ನಡ್ಕೊಂಡು ಹೋಗೋಣ, ಈ ಜೀವರಾಶಿಗಳ ಸಂರಕ್ಷಣೆ ಮಾಡೋಕ್ಕೆ, ಅವುಗಳ ಸುಸ್ಥಿರ ಬಳಕೆಗೆ ಮತ್ತು ಅದರಿಂದ ಬರ್ತಕ್ಕಂಥ ಲಾಭ ಹಂಚಿಕೆ ಹೇಗೆ ಮಾಡ್ಕೋಬೇಕು, ಯಾವ ಥರ ರೆಗ್ಯುಲೇಟ್ ಮಾಡ್ಕೋಬೇಕು ಅನ್ನೋದ್ರದಕ್ಕೆ ಅದನ್ನು ಮಾಡಿಕೊಂಡು 168 ದೇಶಗಳು ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತೆ. ಅದರಲ್ಲಿ ಭಾರತನೂ ಒಂದು ಭಾಗ. ಭಾರತನೂ ಅದಕ್ಕೆ ಸಿಗ್ನೇಟರಿ ಆಗಿರುತ್ತೆ. ಆ ಸಹಿ ಮಾಡಿದ್ಮೇಲೆ ಅದರಲ್ಲಿರ್ತಕ್ಕಂಥ ಒಡಂಬಡಿಕೆ ಪ್ರಕಾರ 2002ರಲ್ಲಿ ಒಂದು ಜೀವ ವೈವಿಧ್ಯತೆ ಕಾಯ್ದೆ ಅಂತ ಮಾಡುತ್ತೆ. ಜೀವ ವೈವಿಧ್ಯತೆ ಕಾಯ್ದೆ 2002 ಅಂತ ಹೆಸರು ಮಾಡಿ ಬಯೋಡೈವರ್ಸಿಟಿ ಆಕ್ಟ್ 2002. ಇದು 2004ರಿಂದ ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ ಬರೀ ಅಂದ್ಕೊಳ್ಳೋದ್ರಲ್ಲಿ ಆಗಲ್ಲ, ಕಾಯ್ದೆ ರೂಪದಲ್ಲೂ ನಾವು ರಕ್ಷಣೆ ಕೊಡಬೇಕಾಗತ್ತೆ, ಅದನ್ನು ಉಳಿಸ್ಕೋಬೇಕಾಗತ್ತೆ ಅಂತ ಆ ಕಾಯ್ದೆನೇ ಏನು ತೀವ್ರತೆನೇ ಹೇಳುತ್ತೆ.
ನಿಜ. ಎಲ್ಲೋ ಒಂದು ಕಡೆ ಅದು ಶಿಕ್ಷೆ ಇದ್ದರೆ ಮಾತ್ರ ಅಥವಾ ಒಂದು ಕಾನ್ಸಿಕ್ವೆನ್ಸ್ ಇದ್ದರೆ ಮಾತ್ರ ಯಾವುದಾದ್ರೂ ಒಂದು ನಿಯಮನ ಅಥವಾ ಏನನ್ನಾದರೂ ಒಂದು ಜಾರಿಗೆ ತರಲಿಕ್ಕೆ ಒಂದು ಭಯ ಇರಬೇಕು ಅಥವಾ ಶಿಕ್ಷೆ ಇರಬೇಕು. ಖಂಡಿತವಾಗಿ ಈಗ ಮೊದಲಿನ ನಮ್ಮ ಹಳೆ ಸಂಪ್ರದಾಯದಲ್ಲಿ ನಾವು ನಮ್ಮ ಏನು ಕಲ್ಚರ್ಲೇ ಬಂದಿತ್ತು, ಏನು ನಾವು ಪರಿಸರನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ನಾವು ಪ್ರತಿಯೊಂದು ಜೀವಿಗೂ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ನಾವು ರಕ್ಷಣೆ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ನಾಶಕ್ಕೆ ನಾವೇ ಕಾರಣರಾಗ್ತಾ ಇದೀವಿ. ಸೊ ಹಾಗಾಗಿ ಇದಕ್ಕೆ ಕಾಯ್ದೆ ರೂಪದಲ್ಲೂ ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಅವಶ್ಯಕತೆ ಅಂತ ಅನಿಸಿರೋದ್ರಿಂದ ಈ ಕಾಯ್ದೆ ನಾವು ಭಾರತ ಸರ್ಕಾರ ಕಾಯ್ದೆನ ಜಾರಿ ಮಾಡಿದೆ. ಓಕೆ, ನೀವು ಹೇಳಿದ್ರಿ ಇದು ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟ ಹಾಗೆ ಲೋಕಲ್ ಲೆವೆಲಲ್ಲಿ ಅಂದರೆ ಗ್ರಾಮೀಣ ಲೆವೆಲಲ್ಲೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ. ಯಾವ ಹಂತದಲ್ಲಿ ಇದನ್ನು ಅನುಷ್ಠಾನಗೊಳಿಸಲಾಗಿದೆ? ಅಂದರೆ ಇದನ್ನು ನಾವು 3 ಹಂತದಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂದರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಹೇಳ್ತೀವಿ, ರಾಷ್ಟ್ರೀಯ ಜೀವ ವೈವಿಧ್ಯತೆ ಪ್ರಾಧಿಕಾರ ಅಂತ ಹೇಳ್ತೀವಿ. ಇವರು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ರಾಜ್ಯ ಜೀವ ವೈವಿಧ್ಯತೆ ಮಂಡಳಿಗಳಿರ್ತವೆ, ಅವು ಮಾಡುತ್ತೆ. ಈ ಏನು ಕೇಂದ್ರಾಡಳಿತ ಪ್ರದೇಶ ಇದ್ದರೆ ಅದನ್ನು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅವರೇ ಅದನ್ನು ಅಲ್ಲಿ ನೋಡ್ಕೊಳ್ತಾರೆ. ಲೋಕಲ್ ಲೆವೆಲಲ್ಲಿ ಅಂದರೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳು, ಅಂದರೆ ಗ್ರಾಮ ಪಂಚಾಯತಿ, ನಗರಸಭೆ, ಕಾರ್ಪೊರೇಷನ್ಸು, ಇಂಥ ಕಡೆ ಈ ಸ್ಥಳೀಯ ಸಂಸ್ಥೆಗಳಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಅಂತ ಹೇಳಿದ್ರೆ ಏನು NBA ಅಂತ ನಾವು ಹೇಳ್ತೀವಿ, ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ, ಇವರು ಏನು ಮಾಡ್ತಾರೆ, ಇವರು ಮುಖ್ಯವಾಗಿ ಈ ನಮ್ಮ ಕೇಂದ್ರ ಸರ್ಕಾರದ ಅನುಮತಿ ಪಡೆದುಕೊಂಡು ಈ ಬಯೋ ರಿಸೋರ್ಸಸ್ನ ಹೇಗೆ ಯಾರು ಬಳಸ್ಕೊಳ್ತಾರೆ, ಅವ್ರು ಬಳಸ್ಕೊಳ್ಳೋದು ಯಾವ ಥರ ಬಳಸ್ಕೋಬೇಕಾಗುತ್ತೆ, ಅದ್ರ ಮೇಲೆ ಯಾವ ಥರ ನಿಯಂತ್ರಣ ಮಾಡಬೇಕು, ಅದರದ್ದು ಮಾರ್ಗಸೂಚಿಗಳನ್ನ ನಾವು ಕೊಡುತ್ತೆ. ಹಾಗೆ ಲಾಭ ಹಂಚಿಕೆ ಬಗ್ಗೆನೂ ಅದು ಮಾರ್ಗಸೂಚಿಗಳನ್ನ ಕೊಡಬೇಕಾಗುತ್ತೆ. ನಂತರ ಅವರು ರಾಜ್ಯ ಜೀವ ವೈವಿಧ್ಯತೆ ಮಂಡಳಿಗೂ ನಿರ್ದೇಶನಗಳನ್ನು ಕೊಡ್ತಾ ಇರ್ತಾರೆ. ಹೆಚ್ಚಾಗಿ ಅವರು ಯಾರು ರಿಸರ್ಚ್ ಮಾಡ್ತಕ್ಕಂಥವ್ರು, ಯಾರೇ ಫಾರಿನ್ ಎಂಟಿಟಿ ರಿಸರ್ಚ್ ಮಾಡಿದ್ರೆ ಅವರು ಪರ್ಮಿಷನ್ ತೊಗೋಬೇಕಾಗುತ್ತೆ NBA ಅಥವಾ ಯಾರು ರಿಸರ್ಚ್ ಔಟ್ಕಮ್ಸ್ ಏನು ಬಂದಿರುತ್ತೆ, ಸಂಶೋಧನೆ ಔಟ್ಕಮ್ಸು, ಅದನ್ನ ಯಾರಾದರೂ ಕಮರ್ಷಿಯಲ್ಗೆ ಬಳಸ್ಕೋಬೇಕಾದ್ರೆ ಆಗ ಅವರು ಪ್ರಾಧಿಕಾರದಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ. ಅಥವಾ ಯಾರಾದರೂ ಆ ರಿಸರ್ಚ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ಟ್ರಾನ್ಸ್ಫರ್ ತಗೊಳ್ತಕ್ಕಂತಹ ಸಂಸ್ಥೆ ಫಾರಿನ್ ಎಂಟಿಟಿ ಆದರೆ ಅವರು ಪರ್ಮಿಷನ್ ತೊಗೊಳ್ಬೇಕಾದ್ರೆ. ಯಾರಾದರೂ ಪೇಟೆಂಟ್ ಮಾಡ್ಕೋಬೇಕಾದ್ರೆ, ಏನು ಜೀವರಾಶಿಯಿಂದ ಬರ್ತಕ್ಕಂಥ ಯಾವುದೇ ಒಂದು ರಿಸರ್ಚ್ ಫೈಂಡಿಂಗ್ಸ್ನ ಪೇಟೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರು NBA ಇಂದ ಪರ್ಮಿಷನ್ ತೊಗೊಂಡೇ ಪೇಟೆಂಟ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ NBA ಕಾರ್ಯಚಟುವಟಿಕೆಗಳು ಯಾವ ಥರ ಇರುತ್ತೆ, ಮತ್ತು ಸ್ಟೇಟಲ್ಲಿ ಬೋರ್ಡ್ಸ್ದು ಬಯೋಡೈವರ್ಸಿಟಿ ಬೋರ್ಡ್ದು ಯಾವ ರೀತಿ ಕಾರ್ಯಚಟುವಟಿಕೆ ಇರುತ್ತೆ? ನಾನು ಈಗ ಹೇಳಿದ್ನಲ್ಲ, ಇಷ್ಟು ಜೊತೆಗೆ ಅವ್ರದ್ದು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿದು ಇನ್ನೊಂದು ಹೊಸದಾಗಿ ಈಗ 2023 ಅಮೆಂಡ್ಮೆಂಟ್ ಆಗಿದೆ. ಸುಮಾರು ಸೆಕ್ಷನ್ಸು ಬದಲಾವಣೆ ಮಾಡಿದ್ದಾರೆ. ಲೋಕಲ್ ಕಮರ್ಷಿಯಲ್ ಯೂಸ್ ಯಾರು ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ. ಹೊಸದಾಗಿ ಏನು ಅಂತ ಹೇಳಿದ್ರೆ, ಸಪೋಸ್ ಯಾರೋ ನಮ್ಮ ಭಾರತದ ಜೀವರಾಶಿನ ತಗೊಂಡು ಹೊರದೇಶದಲ್ಲಿ ರಿಸರ್ಚ್ ಮಾಡಿ ಅದು ಪೇಟೆಂಟ್ ಮಾಡೋಕ್ಕೆ ಹೋದರೆ, ಅಂಥ ಸಮಯದಲ್ಲಿ ಅದನ್ನು ಪೇಟೆಂಟ್ ಕೊಡದಿರೋ ಹಾಗೆ ನೋಡ್ಕೊಳ್ಳೋಕ್ಕೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಕ್ರಮ ವಹಿಸ್ಕೊಳ್ಬೇಕಾಗುತ್ತೆ. ಇನ್ನು ರಾಜ್ಯಕ್ಕೆ ಬಂದರೆ ಯಾರೇ ಇಂಡಿಯನ್ ಎಂಟಿಟಿ, ಭಾರತೀಯರು ಅಥವಾ ಭಾರತೀಯ ಸಂಸ್ಥೆಗಳು ಏನು ಬಯೋ ರಿಸೋರ್ಸಸ್ನ ಜೀವ ವೈವಿಧ್ಯತೆಗಳಿರ್ತಕ್ಕಂಥ ಜೀವರಾಶಿಯನ್ನು ಅವರು ಕಮರ್ಷಿಯಲ್ ಆಗಿ ಬಳಸ್ಕೋಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಈ ರಾಜ್ಯ ಜೀವ ವೈವಿಧ್ಯತೆ ಮಂಡಳಿಗೆ ಫಾರ್ಮ್ ಸೆಕ್ಷನ್ 7 ಪ್ರಕಾರ ಫಾರ್ಮ್ನಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಓಕೆ, ಉದಾಹರಣೆ ಕೊಡ್ಬೋದಾ ಸರ್? ಯಾರೆಲ್ಲ ಈ ಕಾಯ್ದೆ ಅಡಿಯಲ್ಲಿ ಪರ್ಮಿಷನ್ ತಗೋಬೇಕು ಅಥವಾ ಯಾವ ಚಟುವಟಿಕೆಗಳಿಗೆ ಅನುಮತಿ ಅಗತ್ಯ, ಹಾಗೆ ಅನುಮತಿನ ಯಾವ ರೀತಿಯಲ್ಲಿ ಪಡಿಬಹುದು? ಈಗ ನಮ್ಮ ಸ್ಟೇಟ್ ಫಂಕ್ಷನಲ್ನಲ್ಲಿ ಯಾರೇ ಭಾರತೀಯ ಸಂಸ್ಥೆಗಳು ಭಾರತದ ಜೀವರಾಶಿನ ತಗೊಂಡು ಕಮರ್ಷಿಯಲ್ ಯೂಸ್ ಮಾಡುತ್ತೆ, ಸಪೋಸ್ ಯಾರಾದರೂ ಒಂದು ಮೆಡಿಸಿನ್, ಅಶ್ವಗಂಧ ಇರಬಹುದು ಅಥವಾ ಯಾವುದಾದ್ರೂ
ಯಾವುದೇ ಮೆಡಿಸಿನ್ ಪ್ಲಾಂಟ್ ಏನದು, ಅದು ಬ್ಯಾಕ್ಟೀರಿಯಾಸ್ ಇರಬಹುದು, ಓಕೆ ಸೂಕ್ಷ್ಮಾಣುಗಳಿರಬಹುದು, ಅಥವಾ ಯಾವುದೋ ಒಂದು ಪ್ರಾಣಿಯಿಂದ ತಗೊಳ್ತಕ್ಕಂಥ ಅಂಗ ಇರ್ತಕ್ಕಂಥದ್ದು, ಅದನ್ನು ತಗೊಂಡು ಇಲ್ಲಿ ಎಕ್ಸೆಪ್ಷನ್ ಹ್ಯೂಮನ್ ಜೆನೆಟಿಕ್ಸ್ ಬಿಟ್ಟು ಓಕೆ ಇನ್ನು ಎಲ್ಲ ಪ್ರಾಣಿಗಳದು, ಪ್ರಾಣಿ ಪಕ್ಷಿಗಳು ಜೀವ ಇರ್ತಕ್ಕಂಥ ಯಾವುದೋ ವಸ್ತುಗಳಿಂದ ನೀವು ಉತ್ಪನ್ನ ಮಾಡಿ ಏನೇ ಮಾಡಿದ್ರು ಮಾಡಿ ಕಮರ್ಷಿಯಲ್ ಯೂಸ್ ಮಾಡಬೇಕಾದ್ರೆ ಆಗ ನೀವು ಪರ್ಮಿಷನ್ ತಗೋಬೇಕಾಗತ್ತೆ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡಿಂದ. ಅಂದರೆ ಇಲ್ಲಿ ಉದ್ದೇಶ ಅದೇನು ಜೀವರಾಶಿನ ತಗೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಅವ್ರಿಗೆ ಕೊಡಬೇಕಾಗತ್ತೆ. ಅಂದ್ರೆ ಒಂದು ಬ್ಯಾಲೆನ್ಸ್ ತರೋದ್ರಲ್ಲಿ ಇದಕ್ಕೆ ಸಹಾಯ ಆಗುತ್ತೆ. ಇವಾಗ ಒಂದ್ ಕಡೆಯಿಂದ ತುಂಬಾ ಇವಾಗ ಲೆಟ್ಸೆ ಅಂಡರ್ ವಾಟರ್ ಕೋರಲ್ಸ್ನ ತೆಗಿತಾ ಇದ್ದಾರೆ ಅಥವಾ ಕಪ್ಪೆ ಚಿಪ್ಗಳನ್ನ ತೆಗಿತಾ ಇದ್ದಾರೆ ಅಂತ ಹೇಳಿದಾಗ, ಒಂದೇ ಕಡೆಯಿಂದ ತುಂಬ ತೆಗೆದಾಗ ಅಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ಬೋದು. ಸೊ ಬಹುಶಃ ನೀವು ಹೇಳ್ತಿರೋದೇನೆಂದರೆ ಏನೇ ಆಕ್ಟಿವಿಟಿ ಮಾಡಿದ್ರು ಗಮನಕ್ಕೆ ತರೋದು ಮುಖ್ಯ. ಯಾಕೆಂದರೆ ದ ಆರ್ಗನೈಸೇಷನ್ ಕೀಪ್ಸ್ ಚೆಕ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್. ಯಾಕೆಂದರೆ ಆ ಬಯೋರಿಸೋರ್ಸ್ನ ಅತಿಯಾಗಿ ಬಳಕೆ ಆಗಿರ್ಬೋದು, ಮಾಡ್ಬೋದು, ಅಥವಾ ಅಲ್ಲಿ ನಾಶ ಪಡಿಸ್ಬೋದು ಅವರು. ಇವನ್ನೆಲ್ಲ ನಿಯಂತ್ರಣ ಮಾಡಬೇಕಾಗತ್ತೆ, ಸಮತೋಲನ ಕಾಯಬೇಕಾಗತ್ತೆ. ಈಗ ಯಾರಾದರೂ ಈ ಥರ ನಾವು ಬಳಸ್ಕೊಳ್ತೀವಿ ಅಂತ ನಮಗೆ ಫಾರ್ಮ್ 1ನಲ್ಲಿ ಅಪ್ಲಿಕೇಶನ್ ಕೊಟ್ಟಾಗ ನಾವು ಅದನ್ನು ಪ್ರೊಸೆಸ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನೋಡ್ತೀವಿ. ಏನು ಬಯೋರಿಸೋರ್ಸು ಎಲ್ಲಿಂದ ಬರ್ತಾ ಇದೆ, ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀರಾ, ಆ ಕ್ವಾಂಟಿಟಿ ಅಲ್ಲಿ ತೊಗೊಂಡ್ರೆ ಅಲ್ಲಿ ಸಮತೋಲನ ಹೋಗುತ್ತಾ ಅಥವಾ ಅಲ್ಲಿ ಸಂರಕ್ಷಣೆ ಅವಶ್ಯಕತೆ ಇದೆಯಾ, ಇವನ್ನೆಲ್ಲ ಗಮನಿಸ್ಕೊಂಡು ಅಲ್ಲಿನ ಲೋಕಲ್ BMCs, ಈಗ ಜೀವ ವೈವಿಧ್ಯತೆ ನಿರ್ವಹಣಾ ಮಂಡಳಿಗಳಂತಿರುತ್ತೆ ಲೋಕಲ್ ಲೆವೆಲಲ್ಲಿ, ಅವ್ರ ಜೊತೆನಲ್ಲೂ ನಾವು ಮಾತಾಡಿ ವ್ಯವಹರಿಸಿ ನಾವು ತಿಳ್ಕೊಳ್ತೀವಿ, ಮಾಹಿತಿ ತೊಗೊಂಡು ದೆನ್ ಇದನ್ನು ಕೊಡಬಹುದು ಅನ್ನೋ ಹಾಗಿದ್ರೆ ನಾವು ಅವರಿಗೆ ಪರ್ಮಿಷನ್ ಕೊಡ್ತೀವಿ ಬಳಸ್ಕೊಳ್ಳೋದಕ್ಕೆ. ಕೆಲಸ ರಿಜೆಕ್ಟ್ ಮಾಡಬಹುದು, ಅಥವಾ ಪಾರ್ಷಿಯಲ್ ಆಗಿ ಪರ್ಮಿಷನ್ ಕೊಡಬಹುದು, ಅಥವಾ ಪೂರ್ತಿ ಪರ್ಮಿಷನ್ ಕೊಡಬಹುದು. ಬಟ್ ಆ ಪರ್ಮಿಷನ್ ಕೊಡ್ಬೇಕಾದ್ರೆ ಒಂದು ಕಂಡೀಷನ್ ಹಾಕ್ತೀವಿ. ಆಯಿತು, ನೀವು ಅದನ್ನು ಬಳಸ್ಕೊಳ್ಳಿ, ನೀವು ಬಳಸ್ಕೊಂಡ್ಮೇಲೆ ನೀವೇನು ಲಾಭ ತಗೊಳ್ತೀರಾ ಅದನ್ನು ಇಷ್ಟು ಅಂತ ಒಂದು ರೇಷಿಯೋ ಫಿಕ್ಸ್ ಮಾಡಿದ್ದಾರೆ. ಆ ರೇಟಲ್ಲಿ ಅವರು ಲಾಭಾಂಶನ ಕೊಡಬೇಕಾಗತ್ತೆ. ಈ ಲಾಭಾಂಶನ ನಾವು ಆ ಜೀವರಾಶಿನ ಸಂರಕ್ಷಣೆ ಮಾಡೋದ್ರಲ್ಲಿ, ಸುಸ್ಥಿರ ಬಳಕೆ ಮಾಡೋದ್ರಲ್ಲಿ, ಅಥವಾ ಅಲ್ಲಿನ ಆ ಲೋಕಲ್ ಜನಗಳಿಗೆ ಅವರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಅಥವಾ ಆ ಪ್ರದೇಶದ ಅಭಿವೃದ್ಧಿಗೆ ಎಲ್ಲಿಂದ ಬಂತು ಆ ಸೋರ್ಸು, ಅಲ್ಲಿ ಬಳಕೆಗೆ ಅದನ್ನು ಬಳಸ್ಕೊಳ್ಬೇಕಾಗತ್ತೆ. ಇದು ಸೆಕ್ಷನ್ 7 ಬರುತ್ತೆ. ಸೆಕ್ಷನ್ 7 ಬಯೋಡೈವರ್ಸಿಟಿ ಆ್ಯಕ್ಟಲ್ಲಿ ಇದನ್ನು ಇದು ತಗೊಂಡೇ ಹೋಗಬೇಕಾಗಿದೆ. ಸೊ ನೀವು ಇದನ್ನು ಪರ್ಮಿಷನ್ ತಗೊಳ್ದಿರ ಬಳಸಿದ್ರೆ ಅದು ಅಫೆನ್ಸ್ ಆಗುತ್ತೆ. ಲೋಕಲ್ ಮಟ್ಟದಲ್ಲಿ ಇಂಪ್ಲಿಮೆಂಟೇಷನ್ ಅಂದರೆ ನಮ್ಮ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇರುತ್ತೆ. ಸೊ ಇವುಗಳ ಕೆಲಸ ಏನು ಅಂತ ಹೇಳಿದ್ರೆ, ಇವು ಅವರ ಕಾರ್ಯವ್ಯಾಪ್ತಿಯಲ್ಲಿ, ಒಂದು ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಜೀವ ವೈವಿಧ್ಯತೆಗಳನ್ನು ಲಿಸ್ಟ್ ಮಾಡಬೇಕಾಗತ್ತೆ. ಲಿಸ್ಟ್ ಮಾಡಿ ಒಂದು ಬುಕ್ ತಯಾರಿಸ್ತಾರೆ, ಪೀಪಲ್ಸ್ ಡೈವರ್ಸಿಟಿ PBR ಅಂತೀವಿ, ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲಾನು ದಾಖಲೆ ಆಗಿರುತ್ತೆ, ಏನೇನಿರುತ್ತೆ, ಎಲ್ಲ ಪ್ರಾಣಿ ಪಕ್ಷಿ ಏನೇನು ಎಲ್ಲ ಇದೆ ಆ ಜಾಗದಲ್ಲಿ, ಅದನ್ನು ದಾಖಲಿಸಬೇಕಾಗುತ್ತೆ. ಇದೊಂದು ಡಾಕ್ಯುಮೆಂಟ್, ಇದು ಲೀಗಲ್ ಡಾಕ್ಯುಮೆಂಟ್ ಥರ ಆಗುತ್ತೆ. ಇದು ಪ್ರತಿ ವರ್ಷನೂ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಯಾವುದಾದ್ರೂ ಹೆಚ್ಚಾಗಿದ್ರೆ ಕಡಿಮೆ ಆಗಿದ್ರೆ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಎರಡನೇದಾಗಿ ನಮ್ಮ ಬಯೋಡೈವರ್ಸಿಟಿ ಕಮಿಟೀಸು ಅವರು ಈಗ ಅವ್ರ ಕಾರ್ಯವ್ಯಾಪ್ತಿಯಲ್ಲಿರ್ತಕ್ಕಂಥ ಬಯೋ ರಿಸೋರ್ಸಸ್ ಏನು ಜೀವರಾಶಿಗಳಿದೆ, ಇವುಗಳನ್ನ ಯಾರಾದರೂ ಬಳಸ್ಕೊಳ್ತಾ ಇದ್ರೆ, ಅಂದರೆ ಲೋಕಲ್ ಆಗಿಬಿಟ್ಟು ಬೇರೆ ಕಮರ್ಷಿಯಲ್ ಯಾರಾದರೂ ಬಳಸ್ಕೊಳ್ತಾ ಇದ್ರೆ ಅವ್ರ ಮೇಲೆ ನಿಯಂತ್ರಣ ಮಾಡ್ಬೋದಾಗಿದೆ. ಅಂದರೆ ಅವ್ರಿಗೆ ರೆಗ್ಯುಲೇಟಿವ್ ಮಾಡ್ಬೋದಾಗಿರುತ್ತೆ. ಜೊತೆಗೆ ಅವರಿಂದ ಶುಲ್ಕನೂ ಬೇಕಾದರೂ ಅವರು ವಸೂಲಿ ಮಾಡ್ಬೋದಾಗಿರುತ್ತೆ. ಸೊ ಒಟ್ಟಾರೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಜೀವರಾಶಿಯನ್ನು ಸಂರಕ್ಷಣೆ ಮಾಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಓಕೆ. ಉದಾಹರಣೆಗೆ ಮೀನುಗಾರಿಕೆ ನಿಮ್ಮ ಪ್ರಾಧಿಕಾರಕ್ಕೆ ಅಂದರೆ ಮಂಡಳಿಯ ವ್ಯಾಪ್ತಿಗೆ ಬರುತ್ತಾ? ಮೀನುಗಾರರು ಅಂದರೆ ಯಾಕೆಂದರೆ ಅದು ಕಮರ್ಷಿಯಲ್ ಆಕ್ಟಿವಿಟಿಗೆ ಬಳಸುವಂಥದ್ದು. ಇಲ್ಲಿ ನೋಡಿ, ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಲ್ಲ ಜೀವರಾಶಿಗಳು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಎಕ್ಸಂಪ್ಷನ್ಸ್ ಕೊಟ್ಟಿದ್ದೀವಿ. ಯಾರಿಗೆಲ್ಲ ಎಕ್ಸಂಪ್ಷನ್ಸ್ ಇದೆ ಇದರಲ್ಲಿ ಅಂತ ಹೇಳಿದ್ರೆ, ಇಂಡಿಯನ್ಸ್, ಈಗ ಲೋಕಲ್ ಯಾರು ಅಲ್ಲಿ ಸ್ಥಳೀಯ ಜನರು ಇರ್ತಾರಲ್ಲ ಅವ್ರು ಬಳಸ್ಕೊಂಡ್ರೆ ಇದು ಈ ಆ್ಯಕ್ಟ್ ಸೆಕ್ಷನ್ 7 ಅಪ್ಲೈ ಆಗೋದಿಲ್ಲ. ಈಗ ಅಲ್ಲಿನ ಹಕೀಮರು ಬಳಸ್ಕೊಂಡ್ರೆ, ಅಥವಾ ಆಯುಷ್ ಡಾಕ್ಟರ್ಸ್ ಇರ್ಬೋದು, ಅವರು ಏನು
ಆ ವೈದ್ಯ ಪದ್ಧತಿ ಅನುಸರಿಸೋಕ್ಕೆ ಮಾಡಿಕೊಂಡ್ರೆ ಅಲ್ಲಿಗೇನು ಅವ್ರಿಗೆ ಇದು ಅನ್ವಯಿಸೋದಿಲ್ಲ. ಓಕೆ. ಅಥವಾ ಯಾರಾದರೂ ಬೆಳೆ ಬೆಳೀತಾ ಇದ್ರೆ ಈ ಜೀವರಾಶಿಯನ್ನು ಬೆಳೆದು ವ್ಯವಹಾರ ಮಾಡ್ತಾರಲ್ಲ ಅದಕ್ಕೆ ಬರೋದಿಲ್ಲ. ಅಥವಾ ಈ ಕಲ್ಟಿವೇಟೆಡ್ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಲ್ಲ ಇವಕ್ಕೂ ಎಕ್ಸೆಂಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ. ಕಲ್ಟಿವೇಟೆಡ್ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಅಂದಾಗ ಅದು ಅಲ್ಲಿ ಬೆಳೆದಿದೆ ಅನ್ನೋದಕ್ಕೆ ನಮ್ಮ BMC ಇಂದ ಸರ್ಟಿಫಿಕೇಟ್ ತಗೋಬೇಕಾಗತ್ತೆ ಅವರು. ಸೊ ಆಗ ಮಾತ್ರ ಎಕ್ಸೆಂಪ್ಷನ್ ಆಗುತ್ತೆ. ಸೊ ಈ ಥರ ಇದ್ರ ಜೊತೆಗೆ ಕೆಲವು ನಾರ್ಮಲಿ ಟ್ರೇಡೆಡ್ ಕಮಾಡಿಟೀಸ್ ಅಂತ ಹೇಳ್ತೀವಿ. ಈಗ ರಾಗಿ, ಭತ್ತ ಏನು ನಾವು ದಿನನಿತ್ಯ ಬಳಸ್ಕೊಳ್ತೀವಲ್ಲ ಈ ಕಮಾಡಿಟಿನೂ ಎಕ್ಸೆಂಪ್ಷನ್ ಇದೆ. ಓಕೆ. ಸೊ ಇವುಗಳನ್ನ ಬಿಟ್ಟು ಸಪೋಸ್ ನೀವು ಹೇಳಿದ್ರೆ ಮೀನು ಸಾಗಾಣಿಕೆ ಮಾಡ್ತಾ ಇರ್ತೀರಲ್ಲ ಅದಕ್ಕೆ ಎಕ್ಸೆಂಪ್ಷನ್ ಇದೆ, ಬಿಕಾಸ್ ಅವ್ರು ಕಲ್ಟಿವೇಟ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ನ್ಯಾಚುರಲ್ ಪಾಂಡ್ಸಲ್ಲಿ ಅಥವಾ ನಮ್ಮ ಅರಣ್ಯ ಪ್ರದೇಶದಲ್ಲಿ ಇರಬಹುದು ಅಥವಾ ನಮ್ಮ ಸಮುದಾಯ ಪ್ರದೇಶಗಳಿರ್ತಕ್ಕಂತಹ ನೀರಿನಲ್ಲಿ ಇರ್ತಕ್ಕಂತಹ ಜೀವ ಪ್ರಭೇದಗಳಿರ್ತಾವಲ್ವ ಕೆಲವು, ಅವನ್ನ ಕಮರ್ಷಿಯಲ್ ಯಾರಾದರೂ ಬಳಸ್ತಾ ಇದ್ರೆ ಆವಾಗ ಅವರು ಪರ್ಮಿಷನ್ ತಗೋಬೇಕಾಗುತ್ತೆ. ಹಾಗೆ ಇದರಲ್ಲಿ ಯಾವ ರೀತಿಯ ಶಿಕ್ಷೆಗಳನ್ನ ಅನುಭವಿಸ್ಬೇಕಾಗತ್ತೆ ಇದನ್ನ ಉಲ್ಲಂಘಿಸಿದ್ರೆ? ಇಲ್ಲ, ಇದು ದೊಡ್ಡ ಕಾಯ್ದೆ. ಇದು ಇನ್ಫ್ಯಾಕ್ಟ್ ಈಗ ಏನು ಅಮೆಂಡ್ಮೆಂಟ್ ಆಗೋಕೆ ಮೊದಲು ಈ ಕಾಯ್ದೆ ಇದು ಕಾಗ್ನಿಸಬಲ್ ಅಫೆನ್ಸ್ ಆಗಿತ್ತು ಅಂಡ್ ನಾನ್ ಬೈಲಬಲ್ ಆಗಿತ್ತು. ಹಿಂದೆ ಇದಕ್ಕೆ ಅಪ್ ಟು ಈ ಏಪ್ರಿಲಿಂದ ಈಚೆಗೆ ಹಿಂದಕ್ಕೆ ಇದಕ್ಕೆ ಪನಿಷ್ಮೆಂಟ್ 5 ವರ್ಷ ಇತ್ತು. ಯಾರೇ ಸೆಕ್ಷನ್ 7(3)(4)(5) ಅಂತಿದೆ. ಅಂದರೆ ಫಾರಿನ್ ಎಂಟಿಟಿ ರಿಸರ್ಚ್ ಮಾಡೋದಿರ್ಬೋದು ಅಥವಾ ಪೇಟೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಪರ್ಮಿಷನ್ ತೊಗೊಳ್ದಿರ, ಅಥವಾ ರಿಸರ್ಚ್ ಫೈಂಡಿಂಗ್ಸ್ ಇನ್ನೊಬ್ಬರಿಗೆ ಮಾರೋದಿರ್ಬೋದು, ಅಥವಾ ಕಮರ್ಷಿಯಲ್ ಯುಟಿಲೈಸ್ ಮಾಡೋ ಇಂಥದಕ್ಕೆ 5 ವರ್ಷದವರೆಗೂ ಪನಿಷ್ಮೆಂಟ್ ಇತ್ತು, 10 ಲಕ್ಷದವರೆಗೂ ದಂಡ ಆಯಿತು. ಈಗ ಅಮೆಂಡ್ಮೆಂಟ್ ಮಾಡಿ 2023 ಅಮೆಂಡ್ಮೆಂಟ್ ಆಯಿತು. ಇದು ಏಪ್ರಿಲ್ 1ರಿಂದ ಜಾರಿಗೆ ಬಂದಿದೆ. ಇಲ್ಲಿ ಇಂಪ್ರಿಸನ್ಮೆಂಟ್ನ ತೆಗೆದಿದ್ದಾರೆ, ಆದರೆ ಫೈನ್ ಜಾಸ್ತಿ ಮಾಡಿದ್ದಾರೆ. ಅಂದರೆ ಯಾರೇ ಈ ಸೆಕ್ಷನ್ಸ್ 3, 4, 5, 6, 7ವರೆಗೂ ವೈಲೇಟ್ ಮಾಡ್ತಾರೆ, ಉಲ್ಲಂಘಿಸ್ತಾರೆ, ಅವರಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ದಂಡ, ಗರಿಷ್ಠ 50 ಲಕ್ಷ ರೂಪಾಯಿ ದಂಡ ಅಂತಿದೆ. ಒಂದು ವೇಳೆ ಅಲ್ಲಿನ ಏನು ನಾಶ ಮಾಡಿರ್ತಾರೆ, ಡ್ಯಾಮೇಜ್ ಮಾಡಿರ್ತಾರೆ, ಅದು ಜಾಸ್ತಿ ಇದ್ರೆ ಅದು ಅಪ್ ಟು 1 crore ಅವ್ರಿಗೆ ಫೈನ್ ಹಾಕೋ ಅಧಿಕಾರ ಕೊಟ್ಟಿದ್ದಾರೆ, ಪನಿಷ್ಮೆಂಟ್ ಆಗುತ್ತೆ. ಜೊತೆಗೆ ಸೆಕ್ಷನ್ 56 ಪ್ರಕಾರ ಒಂದು ವೇಳೆ ಏನು ನಮ್ಮ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇರ್ಬೋದು ಅಥವಾ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಇರ್ಬೋದು, ಇವರು ಏನು ನಿರ್ದೇಶನಗಳು ಕೊಡ್ತಾರೆ ಅಥವಾ ಏನು ಆರ್ಡರ್ಸ್ ಮಾಡ್ತಾರೆ, ಇವನ್ನ ವೈಲೇಟ್ ಮಾಡಿದ್ರೂ ಅದು ಅಫೆನ್ಸ್ ಆಗುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಈ ಥರ ಏನು ಈ ನಿರ್ದೇಶನಗಳು ಕೊಟ್ಟಿರ್ತಲ್ಲ, ಇದು ಇವ್ರು ನೆಕ್ಸ್ಟ್ ಅಪೀಲು NGTಗೆ ಹೋಗಬೇಕಾಗುತ್ತೆ. ಹಾಗಾಗಿ ಕಾಯ್ದೆ ಭಾಳ ಬಿಗಿಯಾಗಿದೆ. ಉದ್ದೇಶ ಸಂರಕ್ಷಣೆ ಆಗಿದೆ. ಈ ಕಾಯ್ದೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಜೀವರಾಶಿಗಳ ಸಂರಕ್ಷಣೆ ಮಾಡಬೇಕು, ನಾವು ಸುಸ್ಥಿರ ಬಳಕೆ ಮಾಡಬೇಕು. ಹಾಗೆ ಈ ಜೀವರಾಶಿಗಳಿಂದ ಯಾರಾದರೂ ಲಾಭ ಮಾಡ್ಕೊಳ್ತಾ ಇದ್ರೆ ಆ ಲಾಭದಲ್ಲಿ ಶೇರ್ ಕೊಡಬೇಕಾಗುತ್ತೆ ಆ ಲೋಕಲ್ ಏಡ್ಸ್ಗೆ. ಸೊ ಇದು ಅಲ್ಲಿ ಆಗಿರುವ ನಷ್ಟಕ್ಕೆ ಅಲ್ಲಿಗೆ ವಾಪಸ್ಸು ಅದನ್ನ ತುಂಬುತ್ತಾ ಇರುವಂತದ್ದು, ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ. ಖಂಡಿತ ಇದು ಉದ್ದೇಶ ಇದೆ. ಸರ್, ಬಹಳ ಖುಷಿ ಆಯಿತು. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಹಾಗೆ ಈ ಕಾಯ್ದೆ ತುಂಬ ದೊಡ್ಡ ಕಾಯ್ದೆ, ಅದರಲ್ಲಿ ಮುಖ್ಯ ಅಂಶಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಇದು ಈ ಜೀವರಾಶಿಗಳ ಸಂರಕ್ಷಣೆ ನಾವು ಮಾಡಲೇಬೇಕಾಗುತ್ತೆ. ಒಬ್ಬರಿಂದ ಆಗಲ್ಲ, ಇದು ಒಬ್ಬರಿಂದ ಶುರು ಆಗಿ ಅಲ್ಲಿನ ಸಮುದಾಯ, ದೇಶ, ರಾಷ್ಟ್ರ ಎಲ್ಲ ಸೇರಿ ಮಾಡಬೇಕಾಗುತ್ತೆ. ನಾವು ನಮ್ಮ ಉಳಿವಿಗಾಗಿಯೇ ನಾವು ಇದನ್ನು ಮಾಡಬೇಕಾಗುತ್ತೆ. ನಮಸ್ಕಾರ. ಧನ್ಯವಾದಗಳು ಸರ್.